ಟೆಕ್ಸ್ಚರ್ ಪೇಂಟ್ ವಿತ್ MS ರೇಲಿಂಗ್ ಅಲ್ಲೇ ಮನೆ ಕಂಪ್ಲೀಟ್ ಕಾಣಿಸ್ತಾ ಇರೋದು ನಮ್ಗೆ. ಇದೆಲ್ಲ ನೋಡೋದಾದ್ರೆ ವಾಲ್ ಕ್ಲಾಡಿಂಗ್ ನಾವು ಗ್ಲಾಸಿ ಫಿನಿಶಿಂಗ್ ಲುಕ್ ಅಲ್ಲಿ ಹಾಲ್ ಮಾತ್ರ ಅಲ್ಲ, ರೂಮ್ಸ್ ಆಗ್ಲಿ ಕಿಚನ್ ಆಗ್ಲಿ ಎಲ್ಲಾನು ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ಇಲ್ಲಿ ನಮ್ಗೆ ಯುಟಿಲಿಟಿ ಸಿಗ್ತಾ ಇದೆ, ಇಲ್ಲಿ ನಮ್ಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಅಂಡ್ ಈ ಮನೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ವಿತ್ ಬಾಲ್ಕನಿ ಕೂಡ ಬಂದಿದೆ. ಏನ್ ಮನೆ ನೋಡ್ತಾ ಇದ್ದೀರಾ? 30-40 ಅಲ್ಲಿ 82 ಲಕ್ಷದಲ್ಲಿ G+3. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಫ್ರಂಟ್ ಎಲಿವೇಶನ್ ನೋಡ್ಬೋದು, ತುಂಬಾ ಸಿಂಪಲ್ ಆಗಿ ಮಾಡಿರೋದು. ಕಂಪ್ಲೀಟ್ ಇದನ್ನ ನಾವು ಕಂಪ್ಲೀಟ್ ಮನೆನ ಟೆಕ್ಸ್ಚರ್ ಪೇಂಟ್ ಇಂದಾನೆ ಕವರ್ ಮಾಡಿರೋದು. ಕಲರ್ ಕಾಂಬಿನೇಷನ್ ವಿತ್ ಬಬಲ್ ಟೆಕ್ಸ್ಚರ್ ಇಂದ ಮತ್ತೆ ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಮಾಡಿರೋದು. ಇದೆಲ್ಲ ಮತ್ತೆ ನೀವು ಕಂಪ್ಲೀಟ್ ಮನೆ ರೆಂಟಲ್ ಪರ್ಪಸ್ ಆಗಿರೋದ್ರಿಂದ ಇದೆಲ್ಲ MS ರೇಲಿಂಗ್ ನ ಯೂಸ್ ಮಾಡಿರೋದಲ್ಲೆಲ್ಲ. ಟೆಕ್ಸ್ಚರ್ ಪೇಂಟ್ ವಿತ್ MS ರೇಲಿಂಗ್ ಅಲ್ಲೇ ಮನೆ ಕಂಪ್ಲೀಟ್ ಕಾಣಿಸ್ತಾ ಇರೋದು ನಮ್ಗೆ. ಇನ್ನು ನೀವು ಇಲ್ಲಿ ನೋಡ್ಬೋದು, ನಮ್ದು 5 ಫೀಟ್ ಇರುತ್ತೆ ನಮ್ದು ಗೇಟ್. ಇದು ಕೂಡ 5 ಫೀಟ್ ಅಲ್ಲೇ ಬಂದಿದೆ. ಇದೆಲ್ಲ MS ರೇಲಿಂಗ್ ಅಲ್ಲೇ ಮಾಡಿರೋದು. ವಿತ್ ಇಲ್ಲಿ ಲುಕ್ ವೈಸ್ ಅಲ್ಲಿ ನೋಡೋಕೋದ್ರೆ ಸ್ಮಾಲ್ ಆಗಿ ಒಂದು ಸ್ಟೋನ್ ನ ಕೊಟ್ಟಿರೋದು. ಕಂಪ್ಲೀಟ್ ಇದು ನಮ್ಗೆ ಫುಲ್ ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ಕಂಪ್ಲೀಟ್ ಇದು ನಮ್ಗೆ ಗೇಟ್ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿ ಬಂದಿದೆ ಇದು ಕಾರ್ ಪಾರ್ಕಿಂಗ್ ಅಂತ. ಇದು ನಮ್ಗೆ ಕಂಪ್ಲೀಟ್ 14/16ಗೆ ಕಂಪ್ಲೀಟ್ ಇದು ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಇನ್ನು ಇವಾಗ, ಸೊ ವರ್ಕ್ ಕೂಡ ನಡೀತಾ ಇದೆ. ಅದರಿಂದ ಸ್ವಲ್ಪ ಈ ತರ ಇದೆ. ಮೇಲ್ ಕೂಡ ಕ್ಲೀನಿಂಗ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಸೊ ನನ್ನ ಸೆಕೆಂಡ್ ಫ್ಲೋರ್ ಸ್ವಲ್ಪ ಕ್ಲೀನಿಂಗ್ ಆಗಿದೆ. ಅಲ್ಲಿ ಆ ಮನೆನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ಎಲ್ಲ ಒಂದೇ ಮನೆ ಇದೆ. ಸೊ ನೀವು ಕಾರ್ ಪಾರ್ಕಿಂಗ್ ಟೈಲ್ಸ್ ಇದೆಲ್ಲ ಕಾರ್ ಪಾರ್ಕಿಂಗ್ ಟೈಲ್ಸ್ ನಮ್ಗೆ ಹಾಕಿರುವಂತದ್ದು. ಇದೆಲ್ಲ ನಮ್ಗೆ ಪರ್ ಸ್ಕ್ವೇರ್ ಫೀಟ್ 50 rupees ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ. ನೀವು ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡೋದಾದ್ರೆ ಇದೆಲ್ಲ ಲಪೋತ್ರ ಯೂಸ್ ಮಾಡಿದ್ದೀವಿ, ಲೆದರ್ ಲಪೋತ್ರ ವಿತ್ ಕಾಂಬಿನೇಷನ್ಗೋಸ್ಕರ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರೋದು. ಇದು ನಮಗೆ ಸ್ಟೇರ್ ಕೇಸ್ ಸೈಜ್ ಬಂದು 3 ಫೀಟ್ ಅಲ್ಲಿ ಇದು ನಮಗೆ ಸ್ಟೇರ್ ಕೇಸ್ ಸೈಜ್ ಸಿಗ್ತಾ ಇದೆ. ಬನ್ನಿ ಮೇಲ್ಗಡೆ ಹೋಗೋಣ. ಇವಾಗ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ್ದೀವಿ. ಬಿಕಾಸ್ ಯಾಕಂದ್ರೆ ಕೆಳಗಡೆ ಎಲ್ಲ ಸ್ವಲ್ಪ ವರ್ಕ್ ನಡೀತಾ ಇದೆ, ಅಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಸೊ ಅದರಿಂದ ಈ ಮನೆ ಸ್ವಲ್ಪ ಕ್ಲೀನ್ ಇತ್ತು, ಅದಕ್ಕೋಸ್ಕರ ನಾನು ಈ ಮನೆ ತೋರ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಎಲ್ಲಾ ಮನೆ ಕೂಡ ಇದು ಹೇಗಿದೆಯೋ ಅದೇ ತರ ಕಂಪ್ಲೀಟ್ ಮನೆ ಕೂಡ ಕಾಪಿ ಪೇಸ್ಟ್ ಎಲ್ಲಾನು ಒಂದೇ ತರಾನೇ ಇದೆ. ಸೊ ಅದರಿಂದ ಈ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಇದೇಗಿದೆಯೋ ಎಲ್ಲಾನು ಕೂಡ ಅದೇ ತರ ಇದೆ, ನೋಡ್ಕೊಳ್ಳಿ ನೀವು. ಬನ್ನಿ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇದೆಲ್ಲ ನೋಡೋದಾದ್ರೆ ವಾಲ್ ಕ್ಲಾಡಿಂಗ್ ನಾವು ಗ್ಲಾಸಿ ಫಿನಿಶಿಂಗ್ ಲುಕ್ ಅಲ್ಲಿ ಟೈಲ್ಸ್ ನ ಕೊಟ್ಟು ವಿತ್ ಗ್ರೂ ಕಟಿಂಗ್ ನ ಮಾಡಿರೋದು ಬ್ಲಾಕ್ ಅಲ್ಲಿ. ಅಂಡ್ ಇನ್ ನಮ್ಗೆ ಇಲ್ಲಿ ಬರ್ತಾ ಇದ್ದಾಗೆ ಇದು ನಮ್ಗೆ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಲಪೋತ್ರನೇ ಯೂಸ್ ಮಾಡಿರೋದು. ನಾವು ಆಂಟಿಸ್ಕಿ ಟೈಲ್ಸ್ ಲಪೋತ್ರನೇ ಯೂಸ್ ಮಾಡಿರೋದು. ಇಲ್ಲಿ ಒಂದು ನಮ್ದೇ UPVC ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಒಂದು ಸ್ಲೈಡಿಂಗ್ ಡೋರ್ ಅಂತಾನೆ, ಸ್ಲೈಡಿಂಗ್ ವಿಂಡೋ ಅಂತಾನೆ ಹೇಳ್ಬೋದು ಇದನ್ನ ನಾವು. ಬನ್ನಿ ಇಲ್ಲಿ ಹಾಗೆ ಇಲ್ಲಿ ನಮಗೆ ಬಂದ್ರೆ ಹಾಗೆ ಇಲ್ಲಿ ನಮ್ಗೊಂದು ಡೋರ್ ಸಿಗ್ತಾ ಇದೆ. ಒಳಗಡೆ ಹೋಗೋ ಮುಂಚೆ ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ಡೋರ್ ನಮ್ ಪ್ಯಾಕೇಜ್ ಅಲ್ಲೇ ಬಂದಿರುತ್ತೆ. ಕಂಪ್ಲೀಟ್ ನಮ್ ಪ್ಯಾಕೇಜ್ ಅಲ್ಲಿ ಟೀ ಕುಡೆ ಬಂದಿರುತ್ತೆ. ಮೇನ್ ಡೋರ್ ಅಂಡ್ ಪೂಜಾ ರೂಮ್ ಡೋರ್ ಎಲ್ಲ ನಮ್ ಕಡೆ ಟೀ ಕುಡೆ ಬಂದಿರುತ್ತೆ. ಆಲ್ಮೋಸ್ಟ್ ಇದು ನಮ್ಗೆ ಕಂಪ್ಲೀಟ್ ಒಂದು 35K ಇದು ಕಂಪ್ಲೀಟ್ ನಮ್ಗೆ ಡೋರ್ ಸಿಗ್ತಾ ಇದೆ ವಿತ್ ಶಟರ್, ಫ್ರೇಮ್ ಶಟರ್ ಎಲ್ಲ ಕೂಡ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಲುಕ್ ವೈಸ್ ಅಲ್ಲಿ ಸ್ವಲ್ಪ ಬೇರೆ ತರ ಗ್ರಾನೈಟ್ ಅಲ್ಲಿ ತಗೊಂಡು ಈ ಎಡ್ಜ್ ಬ್ಯಾಂಡಿಂಗ್ ತರ ಮಾಡಿರೋದು. ಲುಕ್ ವೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂಡ್ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲೊಂದು ವಿಂಡೋನ ಪ್ರೊವೈಡ್ ಮಾಡಿದೀವಿ. ಯಾಕಂದ್ರೆ ಆಚೆಯಿಂದ ಒಳಗಡೆಯಿಂದ ನಮ್ಗೆ ಏನೇ ಆಗ್ತಾ ಇದ್ರು ಇಲ್ಲಿ ನಮ್ಗೆ ನಿಂತ್ಕೊಂಡು ನೋಡುವಾಗ ಶೋ ಆಗ್ತಾ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಹಾಲಿಗೆ ಎಂಟ್ರಿ ಆಗ್ತಾ ಇದೀವಿ. ಹಾಲ್ ನೋಡ್ಬೋದು ನೀವು ಎಷ್ಟು ವಿಶಾಲವಾಗಿ ಬಂದಿದೆ ಅಂತ. ಹಾಲ್ ಮಾತ್ರ ಅಲ್ಲ, ರೂಮ್ಸ್ ಆಗ್ಲಿ ಕಿಚನ್ ಆಗ್ಲಿ ಎಲ್ಲಾನು ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲಾನು ಸಿಮಿಲರ್ ಆಗಿ ಇದೆ. ಕೆಳಗಡೆ ಆಗ್ಲಿ ಮೇಲ್ಗಡೆ ಆಗ್ಲಿ 3 ಮನೆ ಕೂಡ ಕಂಪ್ಲೀಟ್ ಕಾಪಿ ಪೇಸ್ಟ್ ಮನೆ ಆಗಿ ಬಂದಿದೆ. ಕಂಪ್ಲೀಟ್ ಎಲ್ಲಾನು ಒಂದೇ ತರಾನೇ ಬರ್ತಾ ಇದೆ. ಸೊ ಅದರಿಂದ ನೋಡ್ಬೋದು ನೀವು ಫ್ಲೋರಿಂಗ್ ಎಲ್ಲ ನಾವು ಯೂಸ್ ಮಾಡಿರೋದು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರೋದು. ಕಂಪ್ಲೀಟ್ ಹಾಲ್ ನಮ್ಗೆ 15/14 ಅಲ್ಲಿ ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಅಂಡ್ ನಮ್ಗೆ ಇಲ್ಲಿ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಈ ಕಡೆ ಬಂದ್ರೆ ನಮ್ಗೆ ಡೈನಿಂಗ್ ಏರಿಯಾ ನೀವು ನೋಡೋದಾದ್ರೆ 11/9 ಅಲ್ಲಿ ಡೈನಿಂಗ್ ಹಾಲ್ ಸಿಗ್ತಾ ಇದೆ. ಡೈನಿಂಗ್ ಹಾಲ್ ಕೂಡ ತುಂಬಾ ವಿಶಾಲವಾಗಿ ಬಂದಿದೆ ಅಂತ ಹೇಳ್ಬೋದು. ಡೈನಿಂಗ್ ಹಾಲ್ ಅಲ್ಲಿ ಒಂದು ವಿಂಡೋನ ಪ್ರೊವೈಡ್ ಮಾಡಿರೋದು ವೆಂಟಿಲೇಷನ್ ಪರ್ಪಸ್. ಅಂಡ್ ನಮ್ಗೆ ಇಲ್ಲಿ ಒಂದು ಪೂಜಾ ರೂಮ್ ಸಿಗ್ತಾ ಇದೆ. ಪೂಜಾ ರೂಮ್ ನ ನೀವು ನೋಡ್ಬೋದು, ತುಂಬಾ ಸಿಂಪಲ್ ಆಗಿ ಮಾಡಿರೋದು. ಇದೆಲ್ಲ ಟೀ ಕುಡೆ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಟೀ ಕುಡಲ್ಲೇ ಬಂದಿರುತ್ತೆ ಪೂಜಾ ರೂಮ್. ಅಂಡ್ ವಿತ್ ಒಂದು ಡಿಫ್ರೆಂಟ್ ಹ್ಯಾಂಡಲ್ ಬಂದಿದೆ ಗಣೇಶ ಅದು. ಅಂಡ್ ನಮ್ಗೆ ಪೂಜಾ ರೂಮ್ 4/4 ಅಲ್ಲಿ ಕಂಪ್ಲೀಟ್ ಪೂಜಾ ರೂಮ್ ಸಿಗ್ತಾ ಇದೆ. ವಾಲ್ಗೆಲ್ಲ ನೋಡೋದಾದ್ರೆ ವಾಲ್ಗೆಲ್ಲ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಿಡ್ಡಿಂಗ್ ಮಾಡಿರೋದು. ಮತ್ತೆ ಫ್ಲೋರಿಂಗ್ ಎಲ್ಲ ನಾರ್ಮಲ್ ವೆಟ್ರಿಫೈ ಟೈಲ್ಸ್ ಕಂಟಿನ್ಯೂ ಆಗಿದೆ. ಮತ್ತೆ ಇಲ್ಲಿ ಕಿಚನ್ ಸಿಗ್ತಾ ಇದೆ. ಬನ್ನಿ ನೋಡೋಣ. ಇಲ್ಲಿ ನಮ್ಗೆ ಕಿಚನ್ ಸಿಗ್ತಾ ಇದೆ. ಬನ್ನಿ. ಕಿಚನ್ ನಮ್ಗೆ ಕಂಪ್ಲೀಟ್ 8/11 ಅಲ್ಲಿ ಕಿಚನ್ ಸಿಗ್ತಾ ಇದೆ. 8/9 ಅಲ್ಲಿ ಕಿಚನ್ ಸಿಗ್ತಾ ಇದೆ. ನೋಡ್ಬೋದು ನೀವು. ಇದೆಲ್ಲ ನಾರ್ಮಲ್ ಆಗಿ ಗ್ರಾನೈಟ್ ನ ಯೂಸ್ ಮಾಡೋದು ಕೌಂಟರ್ ಟಾಪ್ ಗೆಲ್ಲ ವಿತ್ ಒಂದು ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿದೀವಿ ಅಂಡ್ ಟ್ಯಾಪ್ ಬರ್ತಾ ಇದೆ.
ಅಂಡ್ ಇಲ್ಲಿ ನೋಡೋದಾದ್ರೆ ಇಲ್ಲಿ ನಾರ್ಮಲ್ ಟೈಲ್ಸ್ ಕಿಚನ್ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ವಿತ್ ನಮ್ಗೆ ಇಲ್ಲೆಲ್ಲ ಐಟಮ್ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೇಸ್ ನ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಯುಟಿಲಿಟಿ ಸಿಗ್ತಾ ಇದೆ. ಇದು ನೀವು ನೋಡ್ಬೋದು, ಇದೆಲ್ಲ ನಮ್ಗೆ ಪ್ರೈಮರ್ ಡೋರೇ ಬರ್ತಾ ಇದೆ. ಅಂಡ್ ಇಲ್ಲಿ ನೋಡೋದಾದ್ರೆ ನೀವು ನಮ್ಗೆ ಯುಟಿಲಿಟಿ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ನಾವು ವಾಲ್ ಯೂಸ್ ಮಾಡಿರೋದು ಕಿಚನ್ ಟೈಲ್ಸ್ ಅಂತಾನು ಹೇಳ್ಬೋದು, ಅಥವಾ ಬಾತ್ರೂಮ್ ಟೈಲ್ಸ್ ಅಂತ ತರಾನು ಕಾಣಿಸ್ತಾ ಇದೆ ಇದು ಅಂತ ಹೇಳ್ಬೋದು. ಬಟ್ ಇದು ನಮಗೆ ಕಂಪ್ಲೀಟ್ ಯುಟಿಲಿಟಿ ಸ್ಪೇಸ್ ಬಂದು 11/4 ಅಲ್ಲಿ ಕಂಪ್ಲೀಟ್ ಯುಟಿಲಿಟಿ ಸ್ಪೇಸ್ ನಮಗೆ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿರೋದು ನಾವು. ಅಂಡ್ ನಮ್ಗಿಲ್ಲಿ 2 ರೂಮ್ಸ್ ಇದೆ, ಬನ್ನಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಮ್ಗೆ ಒಂದು ವಾಶ್ರೂಮ್ ಸಿಗ್ತಾ ಇದೆ. ಇದೆಲ್ಲ ನಮ್ಗೆ ಕಂಪ್ಲೀಟ್ ವಾಶ್ರೂಮ್ ನಮ್ಗೆ 6/5 ಅಲ್ಲಿ ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇದೆ. ಇದೆಲ್ಲ ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡಿರೋದು. 50 per square feet ಇದು ನಮ್ಗೆ 50 ರೂಪೀಸ್ ಸಿಗುತ್ತೆ. ಮತ್ತೆ ಕೆಳಗಡೆ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಬನ್ನಿ ಹಾಗೆ ಇಲ್ಲಿ ಒಂದು ರೂಮ್ ಇದೆ, ಹೇಗಿದೆ ಅಂತ ತೋರಿಸ್ತೀನಿ. ಇದೆಲ್ಲ ನಮ್ಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮ್ ಬರ್ತಾ ಇದೆ. ಇದರಲ್ಲಿ ನಮ್ಗೆ 8 ನಂಬರ್ ಆಫ್ ಕಲೆಕ್ಷನ್ ಸಿಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಲ್ಲೆಲ್ಲ ನಾವು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದೀವಿ. ಕಂಪ್ಲೀಟ್ ಮನೆಗೆಲ್ಲ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರೋದು. ಬಟ್ ಇಲ್ಲಿ ಮಾತ್ರ ಒಂದು ಲುಕ್ ವೈಸ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ಮಾತ್ರ ಪಾರ್ಟಿಷನ್ ತರ, ಇಲ್ಲಿ ಮಾತ್ರ ಒಂದು ಗ್ರೂ ತರ ಮಾಡಿ ಗ್ರಾನೈಟ್ ಅಲ್ಲಿ ಮಾಡಿರೋಂಥದ್ದು. ಅಂಡ್ ಇಲ್ಲಿ ನಮ್ಗೆ ರೂಮ್ ಕಂಪ್ಲೀಟ್ 10/13 ಅಲ್ಲಿ ಕಂಪ್ಲೀಟ್ ಇದು ರೂಮ್ ನಮಗೆ ಸಿಗ್ತಾ ಇದೆ. ನೋಡ್ಬೋದು ಎಷ್ಟು ವಿಶಾಲವಾಗಿ ಬಂದಿದೆ. ಮತ್ತೆ 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ. ಕ್ರಾಸ್ ವೆಂಟಿಲೇಷನ್ ಕೂಡ ಇದ್ರಲ್ಲಿ ತುಂಬಾ ಈಸಿಯಾಗಿ ಆಗುತ್ತೆ ನಮಗೆ. ಇಲ್ಲಿ ನಮ್ಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಇದು ನೀವು ನೋಡ್ಬೋದು, ಇದು ನಮಗೆ ಕಂಪ್ಲೀಟ್ 6/6 ಅಲ್ಲಿ ಕಂಪ್ಲೀಟ್ ಇದು ವಾಶ್ರೂಮ್ ಸಿಗ್ತಾ ಇರೋದು. ಇದೆಲ್ಲ 2/4 ಟೈಲ್ಸ್ ನ ಯೂಸ್ ಮಾಡಿದೀವಿ. ಇದೆಲ್ಲ ನಮ್ಗೆ ಅರೌಂಡ್ ಒಂದು 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಒಂದು ವಿತ್ ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಬನ್ನಿ ಇಲ್ಲಿ ಮತ್ತೊಂದು ರೂಮ್ ಇದೆ, ಅದೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಸಿಗ್ತಾ ಇದೆ. ಇದು ಕೂಡ ನಮ್ಗೆ ಲ್ಯಾಮಿನೇಟ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ನೋಡ್ಬೋದು ನೀವು, ಇದು ನಮ್ಗೆ ಕಂಪ್ಲೀಟ್ 10/9 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ರೂಮ್ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದು ನಾರ್ಮಲ್ ಕಂಟಿನ್ಯೂ ವೆಟ್ರಿಫೈ ಟೈಲ್ಸ್ ಕಂಟಿನ್ಯೂ ಆಗಿದೆ. ಅಂಡ್ ಈ ಮನೆಗೆ ಇನ್ನೊಂದೇನಪ್ಪಾ ಅಂದ್ರೆ ವಿತ್ ಬಾಲ್ಕನಿ ಕೂಡ ಬಂದಿದೆ. ಈ ರೂಮ್ಗೆ ಮತ್ತೊಂದೇನಪ್ಪಾ ಅಂದ್ರೆ ಬಾಲ್ಕನಿ ಕೂಡ ಬಂದಿದೆ. ಆಲ್ಮೋಸ್ಟ್ ನೀವು ಮನೆ ಎಲ್ಲ ನೋಡೋದಾದ್ರೆ ನಾವು ಆಲ್ಮೋಸ್ಟ್ ನೋಡಿ, ಇಲ್ಲೂ ಕೂಡ ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ ನಾವು, ಆದ್ರೂ ಕೂಡ ತುಂಬಾ ಚೆನ್ನಾಗಿ ಸನ್ಲೈಟ್ ಸಿಗ್ತಾ ಇದೆ, ಸನ್ಲೈಟ್ ಬರ್ತಾ ಇದೆ. ಬನ್ನಿ, ಇದು ವಿತ್ ನಮ್ಗೆ ಫ್ರೆಂಚ್ ಡೋರ್ ಟೈಪ್ ಅಲ್ಲಿ ಬಂದಿದೆ ವಿತ್ ಸ್ಲೈಡಿಂಗ್ ಡೋರ್. ಇದು ವಿತ್ ಮಸ್ಕಿಟೋ ಮೆಶ್ ಬಂದಿದೆ. ನೀವು ಇಲ್ಲಿ ನೋಡೋದಾದ್ರೆ ಕಂಪ್ಲೀಟ್ ಇದು ನಮ್ಗೆ 9/3 ಅಲ್ಲಿ ಕಂಪ್ಲೀಟ್ ಇದು ನಮ್ಗೆ ಬಾಲ್ಕನಿ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ವುಡನ್ ಟೈಲ್ಸ್ ನ ಯೂಸ್ ಮಾಡಿರೋದು ಫ್ಲೋರಿಂಗ್. ಇಲ್ಲಿ ನಿಂತ್ಕೊಂಡು ನೋಡುವಾಗ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಬನ್ನಿ ಹಾಗೆ ನಾನು ಅವಾಗ್ಲೇ ಹೇಳ್ದಾಗೆ ಎಲ್ಲಾ ಮನೆ ಕೂಡ ಸಿಮಿಲರ್ ಇದೇ ತರಾನೇ ನಮಗೆ ಬಂದಿದೆ. ನಾನು ಇವಾಗ ಯಾವ ಮನೆ ಎಕ್ಸ್ಪ್ಲೇನ್ ಮಾಡೋದು ಕಂಪ್ಲೀಟ್ 3 ಮನೆ ಕೂಡ ಇದೇ ತರಾನೇ ಇದೆ. ನೋಡಿದ್ರಲ್ಲ ಮನೆ ಹೇಗ್ ಬಂದಿದೆ ಅಂತ. ನಿಮ್ಗೂ ಕೂಡ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಮತ್ತೆ ಜಯನಗರ್ 7 ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಕನ್ಫ್ಯೂಷನ್ ಇದ್ರು ಅಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಥ್ಯಾಂಕ್ ಯು.